ಚಳ್ಳಕೆರೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಟಿಪ್ಪರ್ ಲಾರಿ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿ ಇವರಿಂದ 5 ಲಕ್ಷ ನಗದು ಹಾಗೂ 2.5 ಲಕ್ಷದ ಮೌಲ್ಯದ ಲಾರಿಯ ಬಿಡಿಭಾಗಗಳನ್ನು ಮತ್ತು 8 ಲಕ್ಷ ಮೌಲ್ಯದ ಕಾರು ವಶಪಡಿಸಿಕೊಂಡ ಚಳ್ಳಕೆರೆ ಪೊಲೀಸರು ದಿನಾಂಕ 6/12/2025 ರಾತ್ರಿ ಚಳ್ಳಕೆರೆ ಟೋಲ್ ಬಳ್ಳಾರಿ ರಸ್ತೆಯ ಗೋವರ್ಧನ ಬಿಲ್ಡಿಂಗ್ ಶಾಪ್ ಬಳಿ ನಿಲ್ಲಿಸಿದ್ದ KA 26 ಲಾರಿಯನ್ನು ಕಳವು ಮಾಡಿಕೊಂಡು ಹೋಗಿದ್ದರು. ಈ ತನಿಖೆಯನ್ನು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಭಂಡಾರ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ಮತ್ತು ಚಳ್ಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣರಾವ್ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಕೆ ಅವರ ನೇತೃತ್ವದಲ್ಲಿ PSI ಶಿವರಾಜ್ ಜೆ ಇವರ ತಂಡವನ್ನು ನೇಮಿಸಿದರು. ಈ ತಂಡವು ಪ್ರಕರಣವನ್ನು ಭೇದಿಸಿ ಆರೋಪಿಗಳಾದ ಸಾಯಿಂ ಬಾಷಾ, ಸುಯನ್ ಬಾಷಾ 32 ವರ್ಷ, ಉದಯಗಿರಿ, ಮೈಸೂರು ಈ ಆರೋಪಿಯಿಂದ ಮಾಹಿತಿ ಕಲೆ ಹಾಕಿದ ಪೊಲೀಸರು ಇತರೆ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳಾದ ರಶೀದ್ ಖಾನ್ ವಯಸ್ಸು 35, ಲಾರಿ ಡ್ರೈವರ್, KV ಕಾಲೋನಿ, ಉದಯಗಿರಿ, ಮೈಸೂರು. ನಂದೀಶ್ ಕುಮಾರ್ ಅಬ್ದುಲ್ಲಾ ವಯಸ್ಸು 36, ಮಂಗಳ, ಚಾಮರಾಜನಗರ. ಮೊಹಮ್ಮದ್ ಮುಬಾರಕ್ ವಯಸ್ಸು 24, ಸ್ಕ್ರಾಪ್ ಅಂಗಡಿ ಮಾಲಕ, ಘೋಷ್ ನಗರ, ಇಂದಿರಾಗಾಂಧಿ ರೋಡ್, ಮೈಸೂರು. ಇವರನ್ನು ಪತ್ತೆ ಮಾಡಿ ಇವರಿಂದ 5 ಲಕ್ಷ ನಗದು ಹಣ, 2.5 ಲಕ್ಷ ಮೌಲ್ಯದ ಲಾರಿಯ ಬಿಡಿ ಭಾಗಗಳು ಮತ್ತು ಈ ಕೃತ್ಯಕ್ಕೆ ಉಪಯೋಗಿಸಿದ ಜೈಲೋ ಕಾರು, ಇದರ ಬೆಲೆ 8 ಲಕ್ಷ ಇವೆಲ್ಲವನ್ನು ವಶಪಡಿಸಿಕೊಂಡಿದ್ದು ಒಟ್ಟು ಮೌಲ್ಯ 15,50,000 ರೂ ವಶಪಡಿಸಿಕೊಂಡಿದ್ದ ಚಳ್ಳಕೆರೆ ಪೊಲೀಸರು. ರಶೀದ್ ಖಾನ್ ಮೂಲತಃ ಲಾರಿ ಚಾಲಕನಾಗಿದ್ದು, ಇವನು ವಿಲಾಸಿ ಜೀವನಕ್ಕಾಗಿ ಲಾರಿ ಚಾಲಕ ವೃತ್ತಿಯನ್ನು ಬಿಟ್ಟು ಒಂಟಿಯಾಗಿ ನಿಲ್ಲಿಸಿರುವ ಲಾರಿಗಳನ್ನು ಕದ್ದು ಕೀ ಇಲ್ಲದೆ ಡೈರೆಕ್ಟ್ ಮಾಡಿಕೊಂಡು ವಾಹನ ಚಲಾಯಿಸಿಕೊಂಡು ಹೋಗಿ ಲಾರಿಗಳನ್ನು ಗುರುತಿಸಿದಂತೆ ಬಿಡಿ ಭಾಗಗಳನ್ನು ಬೇರ್ಪಡಿಸಿ ಗುಜರಿ ಅಂಗಡಿಗಳಿಗೆ ಮಾರಾಟ ಮಾಡ್ತಿದ್ರು. ಸದರಿ ಆರೋಪಗಳನ್ನು ವಿಚಾರಣೆ ಮಾಡಲಾಗಿ ಚಿತ್ರದುರ್ಗ ಕೋಟೆ ಠಾಣೆಯಲ್ಲಿ 1 ಪ್ರಕರಣ, ದಾವಣಗೆರೆ RMC ಠಾಣೆ ವ್ಯಾಪ್ತಿಯಲ್ಲಿ 2 ಪ್ರಕರಣ, ಬಳ್ಳಾರಿ APMC ಠಾಣೆ ವ್ಯಾಪ್ತಿಯಲ್ಲಿ 1 ಪ್ರಕರಣ, ರಾಣಿಬೆನ್ನೂರು ನಗರ ಠಾಣೆ ವ್ಯಾಪ್ತಿಯಲ್ಲಿ 1 ಪ್ರಕರಣ ಭಾಗಿಯಾಗಿರುವುದು ಕಂಡುಬಂದಿದೆ. ಸದರಿ ಪ್ರಕರಣದಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಲು ಶ್ರಮಿಸಿದ ಚಳ್ಳಕೆರೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಪ್ರಶಂಸೆ ವ್ಯಕ್ತವಾಯಿತು.